ವೀಕ್ಷಕರೇ, ಇಲ್ಲಿ ಇನ್ನೊಂದು ವಿಶೇಷ ನಡೆಯುತ್ತೆ. ಆ ವಿಶೇಷ ಏನು ಗೊತ್ತಾ? ಪ್ರತಿಯೊಬ್ಬನಿಗೂ ಭಯ ಭೀತಿ ಆಗಬೇಕು. ಯಾವತ್ತು ಭಗವಂತ ಬರ್ತಾನೆ ಸತ್ಯ, ಬಂದು ಹೋಗ್ತಾನೆ ಸತ್ಯ. ಆದರೆ ಯಾರು ಕಂಡವರು? ಎಷ್ಟೋ ಜನ ಕಾಣದೇ ಇರತಕ್ಕಂಥ ವಿಚಾರಗಳು ನಡೆಯುತ್ತೆ. ಎಷ್ಟೋ ಜನಕ್ಕೆ ಆಗಿರೋ ಅನುಭವಗಳು ಅದಕ್ಕಿಂತ ಮೀಗಲಿಲ್ಲ. ಅದಕ್ಕೆ ಹೇಳ್ತಾರೆ, ಯಾವತ್ತೂ ಇಲ್ಲಿ 5 ತಲೆ ಸರ್ಪವನ್ನು ಯಾವತ್ತೂ ನಿವಾಸವಾಗಿರುತ್ತೆ, 3 ತಲೆ ಸರ್ಪ ನಿವಾಸವಾಗಿರುತ್ತೆ, 2 ತಲೆ ಸರ್ಪ ನಿವಾಸವಾಗಿರುತ್ತೆ. ಅಂದರೆ ಇಂಥ ಕ್ಷೇತ್ರಗಳಲ್ಲಿ ಸಾಕಷ್ಟು ಈ ರೀತಿಯ ಸರ್ಪಗಳನ್ನು ಕೃಷ್ಣ ಸರ್ಪಗಳು ಅಂತ ಕರಿತೀವಿ. ಇದನ್ನೆಲ್ಲ ವಿಶೇಷ ಸಾನ್ನಿಧ್ಯದಲ್ಲಿ ಇವತ್ತಿಗೂ ಇಲ್ಲಿ ಬಂದಿದೆ. ಈ ಹಾವಾಡಿಗರನ್ನು ಕರ್ಕೊಂಬನ್ನಿ ನೀವು ಯಾವತ್ತಾದರೂ. ಹಾವು ಕಂಡಾಗ ಸಾಕಷ್ಟು ಜನ ಬರ್ತಾರೆ, ಓಹೋ ಹಾವು ಕಂಡುಬಿಡ್ತಪ್ಪ ಇಲ್ಲಿ ಅಂತಾರೆ. ಖಂಡಿತ ಕಂಡಿರುತ್ತೆ, ಆದರೆ ಅದನ್ನು ಹಿಡಿಯೋಕ್ಕೆ ಸಾಧ್ಯವೇ ಇಲ್ಲ. ಪಾಪ ಯಾವತ್ತೋ ಒಂದ್ಸಲಿ ಇದೇ ರೀತಿಯಾಗಿ ನಾವು ಬಂದಾಗ ಶಿವರಾತ್ರಿ ಪ್ರಯುಕ್ತ ಜನಗಳೆಲ್ಲ ಸಾಕಷ್ಟು ಜನ ಇದ್ದರು. ಹಾವು ವಿಶೇಷವಾಗಿ ಬಂದಿರೋ ಸಮಯ, ಮಹಾಮಂಗಳಾರತಿ ಎಲ್ಲ ಆಯಿತು. ಜನಗಳ ಮಧ್ಯಭಾಗದಲ್ಲೂ ಹಾವು ಬರುತ್ತಾ ಅಂದ್ಕೊಂಡ್ರೆ ಶಿವನ ಮೇಲೆ ಹಾವು. ಆ ಹಾವನ್ನು ಹಿಡ್ಕೊಳ್ಳೋಕ್ಕೆ ಹಾವಾಡಿನ ಕರೆಸೋ, ಬೇಗ ಹಿಡ್ಕೊಂಡ್ಬಿಡ್ಲಿ ಅಂತ ಭಾಳಷ್ಟು ಜನ ಹೇಳಿದ್ರು. ಅಂದರೆ ಇವರೆಲ್ಲ ಮಂದ ಬುದ್ಧಿಯವರು, ದೇವಸ್ಥಾನಕ್ಕೆ ಬಂದಿದ್ದಾರೆ, ದೇವರ ದರ್ಶನ ಮಾಡೋದು ಬಿಟ್ಟು ಭಗವಂತ ಹಾವಾಗಿ ಬಂದಿಯಪ್ಪ, ತುಂಬ ಸಂತೋಷ, ದರ್ಶನ ಮಾರ್ಗದಲ್ಲಿ ಪುಣ್ಯವಾದವಪ್ಪ ಅನ್ನೋದಿಲ್ಲ. ಹಾವು ನೀಡಿರೋ ಅಂದರು. ಅಂದರೆ ಅವ್ರ ಕರ್ಮ ಎಷ್ಟು ನೋಡಿ, ದೇವರು ಪುಣ್ಯ ಕಟ್ಕೊಂಡ್ಬಂದವರು ಪಾಪಗಳಿಗೆ ಒಳಗೆ ಹೋದರು. ಅದಕ್ಕೆ ಹೇಳೋದು, ಕರ್ಕೊಂಬಂದಾಗ ಹಾವಾಡಿಗ ಹುಡುಕ್ತಾನೆ, ಹಾವು ಎಲ್ಲೂ ಸಿಗಲಿಲ್ಲ. ಈ ಕಾಲಕ್ಕೆ ಕಲಿಯುಗದಲ್ಲೂ ಈ ಸತ್ಯ ಘಟನೆ ನಡೆಯುತ್ತೆ ಅನ್ನೋದು ಸಾಕ್ಷಿ ರೂಪ. ಆಮೇಲೆ ಇಲ್ಲಿ ಏನು ಗೊತ್ತಾ, ಯಾವ ಕಾಲಕ್ಕೂ ಏನೂ ಬೆಳೆಗಳನ್ನು ವಿಶೇಷವಾಗಿ ಯಾರೂ ಬೆಳೆಯೋಕ್ಕಾಗಲ್ಲ, ಅಂದರೆ ಸ್ವಂತವಾಗಿ ಕಬಳಿಸ್ಕೊಳ್ಳೋಕ್ಕಾಗಲ್ಲ. ತದನಂತರ ಯಾವ ಕ್ಷೇತ್ರದ ಮಹಿಮೆ ಅಂದರೆ, ಇಲ್ಲಿರ್ತಕ್ಕಂಥ ಕೆರೆ ಭಾಗದಲ್ಲಿ ಒಣಗೋದ್ರೆ ಎಲ್ಲರೂ ಅಪಾರ್ಟ್ಮೆಂಟ್ಸ್ ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ. ಒಬ್ಬೊಬ್ಬನಿಗೆ ಒಂದೊಂದು ವಿಶೇಷವಾಗಿರ್ತಕ್ಕಂಥ ಕಾಯಿಲೆ, ಒಂದೊಂದು ರೋಗ, ಅಂಗಗಳ ದೋಷ, ಅವರಲ್ಲಿರ್ತಕ್ಕಂಥ ಆಧ್ಯಾತ್ಮಿಕ ಚಿಂತನೆ ಇಲ್ಲದೆ ಒಬ್ಬೊಬ್ಬನಿಗೂ ಆಗ್ತಕ್ಕಂಥ ಅನಾಹುತಗಳು ಏನೇನು. ಒಬ್ಬೊಬ್ಬರು ಅವರವ್ರ ಅನುಭವ ಹೇಳ್ಕೊತಾರೆ. ಪಾಪ ಕೆಲವರೆಲ್ಲ ಜಪ ತಪಗಳಿಗೆ ಮಾಡದೆ ವಿಶೇಷವಾಗಿರ್ತಕ್ಕಂಥ ಕಾಪಾಡಿಕೊಂಡವ್ರಿಗೇ ಕಷ್ಟ. ಅಂಥದ್ದು ಪೂಜೆ ಪುನಸ್ಕಾರ ಮಾಡದೆ ಆರಾಮದಲ್ಲಿ ಕೂತ್ಕೊಂಡಿದ್ದಾಗ ದುಡ್ಡಿನ ಮದ ಏನು ಮಾಡುತ್ತೆ ಅವರಿಗೆ, ಅನುಭವಿಸ್ಬೇಕು. ಅದಕ್ಕೆ ಹೇಳುತ್ತೆ, ಈ ಅಪಾರ್ಟ್ಮೆಂಟ್ಸಲ್ಲಿ ಬಹಳ ಜನ ಬಂದರು. ಈ ಸ್ಥಳಕ್ಕೆ ನಾನು ಬರ್ತಕ್ಕಂಥ ಕಾರಣ ಏನು ಗೊತ್ತಾ, ಎಷ್ಟೋ ಜನಕ್ಕೆ ಸುಮ್ಮನೆ ನಾನು CV ನೋಡ್ಕೊಂಡು ಬಂದ್ಬಿಡಪ್ಪ, ನೀವು ಆ ಕ್ಷೇತ್ರ ಶೂಟ್ ಮಾಡ್ಕೊಂಡು ಬಂದ್ಬಿಡ್ರಯ್ಯ, ತೋರಿಸ್ತೀನಿ ಅನ್ಬೋದಾಗಿತ್ತು. ಯಾಕೆ ಆ ಸ್ವಕ್ಷೇತ್ರವನ್ನು ತೋರಿಸೋದು ಅಂದರೆ, ಎಷ್ಟೋ ಜನಕ್ಕೆ ಗೊತ್ತಾಗಲ್ಲ. ಆ ಕ್ಷೇತ್ರ ಮಹಿಮೆಗೆ ನಾವೇ ಸ್ವತಃ ಬಂದು ತೋರಿಸಿದಾಗ ನಿಮ್ಗೆ ಅರ್ಥವಾಗತ್ತೆ, ಆ ಅರ್ಥವನ್ನು ಹೇಳೋಕ್ಕಾಗತ್ತೆ ಅನ್ನೋದನ್ನ ಸಾಕ್ಷಿ ರೂಪವಾಗಿ ತೋರಿಸ್ಬೋದು. ಇಲ್ಲಿ ಎಷ್ಟೋ ಜನ ಮನೆಗಳು ಕಟ್ಟಿರ್ತಾರೆ. ಯಾಕೆ ಅಂದರೆ, ಹಾವುಗಳ ವಾಸಸ್ಥಳದಲ್ಲಿ ಯಾವ ಕಾಲಕ್ಕೂ ಹುತ್ತನ್ನು ಮುರಿಬಾರ್ದು, ಹಾವುಗಳನ್ನ ಸಾಯಿಸಬಾರ್ದು. ಕೆರೆ ಒಣಗೋಗಿದ್ದ ಜಾಗದಲ್ಲಿ ಯಾವ ಕಾಲಕ್ಕೂ ಮನೆಯನ್ನು ಕಟ್ಟಬಾರ್ದು. ಹುತ್ತವಿದ್ದ ಜಾಗದಲ್ಲಿ ಮನೆಯನ್ನು ಹೊಡೆದಾಕಾದರೂ ವಿಶೇಷವಾಗಿ ಹೊರಟು ಬಿಡಬೇಕೆ ಹೊರತು ಯಾವ ಕಾಲಕ್ಕೂ ಸರ್ಪವಾಸ ಕ್ಷೇತ್ರದಲ್ಲಿ ಹತ್ತಿರದಲ್ಲಿ ಕೂಡ ಸುಳಿಬಾರ್ದು ಅಂತ ಹೇಳುತ್ತೆ. ಕೇಳೋರು ಇಲ್ವೇ? ಅಂಥ ಹಾವುಗಳ ಜಾಗದಲ್ಲಿ ಇದ್ದಾಗ ಏನಾಗುತ್ತೆ, ಜೀವನ ಒಂದಲ್ಲ ಒಂದು ಕಷ್ಟಗಳಲ್ಲಿ ಹಾವು ಹೇಗೆ ನರಳುತ್ತೆ ಹಾಗೆ ನರಳುತ್ತೆ ನಮ್ಮ ಜೀವಾತ್ಮ. ಅದಕ್ಕೋಸ್ಕರ ಇಂಥ ಒಂದು ಪರಮಾತ್ಮ ಕೃಪಾಕಟಾಕ್ಷಕ್ಕೆ ಪಾತ್ರ ಆಗಬೇಕಾದ್ರೆ ಎಲ್ಲರೂ ನಿಮ್ಮ ಸ್ಥಳವನ್ನು, ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸ್ಥಳಗಳನ್ನು ನಾವುಗಳು ವಿಶೇಷವಾಗಿ ಹೊರಟು ಬಿಡೋದು ಉತ್ತಮ. ಯಾಕೆಂದರೆ ನೀವುಗಳ ವಾಸ್ತು ಇಲ್ಲ, ಇದು ಸರಿ ಇಲ್ಲ, ವಾಸ್ತು ಫಸ್ಟ್ ಕ್ಲಾಸ್ ಆಗಿದೆ ಅನ್ಬೋದು. ದೇವರಹಸ್ಯದಲ್ಲಿ ವಾಸವಾಗಕ್ಕೆ ಎಷ್ಟೋ ತಪ್ಪುಗಳು ಮಾಡಿರ್ತೀವಿ. ನೀವೇನು ಮಾಡ್ತೀರಾ, ಮಡಿ ಮೈಲಿಗೆಗಳಿಲ್ಲ, ಮನೆಯ ಒಳಗೆ ಮೈಲಿಗೆಗಳು, ಹಾವಿನ ಜಾಗದಲ್ಲಿ ಮೈಲಿಗೆ ಇದ್ದರೆ ಮುಟ್ಟು ಮೈಲಿಗೆಗಳು ಏನಾಗುತ್ತೆ, ಹಾವು ಮಡಿ, ಶಿವನು ಮಡಿ, ಲಕ್ಷ್ಮೀ ಮಡಿ. ಎಲ್ಲಿ ಹಾವು ವಾಸವಾಗತ್ತೋ ಅಲ್ಲಿ ನಿಧಿ ಸ್ಥಳ, ಎಲ್ಲಿ ಶಿವನಿರ್ತಾನೋ ಮಧ್ಯಸ್ಥಳ, ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸರ್ಪ ಮಡಿ ಆಕಾರ. ಅದಕ್ಕೆ ಈ ಸ್ಥಳಗಳಲ್ಲಿ ದಯವಿಟ್ಟು ಯಾವ ಕಾಲಕ್ಕೂ ಶುಚಿರ್ಭೂತವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ಎಲ್ಲರೂ ನಿಮ್ಮ ಕಷ್ಟಗಳನ್ನ ಪರಿಹಾರ ಪಡಿಸ್ಕೋಬೇಕು ಅಂದರೆ ಏನು ಮಾಡಬೇಕು, ಹತ್ತಿರದಲ್ಲಿ ಅಪಾರ್ಟ್ಮೆಂಟ್ ಇಟ್ಕೊಂಡು ದೂರದಲ್ಲಿ ಹುತ್ತ ನೋಡ್ಕೊಂಡು ಕೂತ್ಕೊಂಡ್ರೆ ಏನು ಪ್ರಯೋಜನ. ಅದಕ್ಕೆ ನೀವುಗಳೆಲ್ಲ ಕನಿಷ್ಠ ಭಗವಂತನಿಗೆ ಬಂದು, ಭಗವಂತ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡಿಬಿಟ್ಟಿರ್ತೀವಿ, ಈ ಅಪಾರ್ಟ್ಮೆಂಟ್ಗಳನ್ನ ಕಟ್ಕೊಂಡ್ಬಿಟ್ಟಿರ್ತೀವಿ, ಯಾರೋ ಕೊಟ್ಟಿದ್ದು, ಯಾರೋ ಕೊಂಡ್ಕೊಂಡಿದ್ದು, ಯಾರೋ ದಾನ ಮಾಡಿರ್ಬೋದು, ಯಾರೋ ಕೊಂಡ್ಕೊಳ್ಳೋಕ್ಕೆ ನಮಗೆ ಪ್ರಯೋಗಪೂರ್ವಕವಾಗಿ ಕೊಂಡ್ಕೊಳ್ಳಿ ನೀವು ಅಂತ ಬಿಸಾಕಿರ್ಬೋದು. ಆದರೆ ಆ ದೋಷಗಳನ್ನ ಪರಿಹಾರ ಮಾಡೋಕ್ಕೆ ಯಾರು ಸಾಕ್ಷಿ? ಆ ಭಗವಂತ ಒಬ್ಬನೇ. ನೀವೆಲ್ಲ ಆ ಭಗವಂತನ ದರ್ಶನಕ್ಕೆ ಸಾಕ್ಷಿ ರೂಪವಾಗಿ ಬಂದು ಹಾಲು ಅಭಿಷೇಕವನ್ನು ಮಾಡಿ, ಹಾಲು ಸೃಷ್ಟಿ, ಪ್ರತಿ ಸೃಷ್ಟಿಗೆ ಅಮಾವಾಸ್ಯೆ ಸೃಷ್ಟಿ, ಪೌರ್ಣಮಿ ಸೃಷ್ಟಿ ಬಂದು ಆ ದೇವರ ದರ್ಶನಕ್ಕೆ ಹಾಲು ಹುತ್ತಕ್ಕೆ ಹಾಕೋ ಬದಲು ಈಶ್ವರನ ಸಮರ್ಪಣೆ ಮಾಡಿಕೊಂಡು ಸುಬ್ರಹ್ಮಣ್ಯ ಕಲ್ಲುಗಳಿಗೆ ಪೂಜೆ ಮಾಡಿ ಕ್ಷಮಿಸಪ್ಪ ಅಂತ ಕೇಳಿಕೊಂಡ್ರೆ ಎಲ್ಲೋ ನಿಮಗೆ ಆ ಭಗವಂತ ಕ್ಷಮಾಲೋಚನೆ ಕೊಡ್ತಾನೆ. ಶಿವರಾತ್ರಿ ವಿಶೇಷ, ಕಾರ್ತಿಕ ಮಾಸ ವಿಶೇಷ, ಚೌತಿಗಳು ವಿಶೇಷ, ಅಮಾವಾಸ್ಯೆ ಪೌರ್ಣಮಿ ವಿಶೇಷವಾಗಿರ್ತಕ್ಕಂಥ ದೇವಿ ಕ್ಷೇತ್ರಗಳು. ಈ ಕ್ಷೇತ್ರಕ್ಕೆಲ್ಲ ತಾವು ಬರ್ತೀರಾ, ಅಮೋಘವಾಗಿರ್ತಕ್ಕಂಥ ಪಾಪಕರ್ಮವನ್ನು ಕಳ್ಕೊಳ್ಳೋಕ್ಕೆ ಎಲ್ಲೋ ಒಂದು ಮಾರ್ಗವನ್ನು ಭಗವಂತನ ರೂಪದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ಕೊಂಡು ನೀವು ಸರಿಪಡಿಸ್ಕೊಂಡ್ರೆ ಭಗವಂತ ನಿಮಗೆ ಒಳ್ಳೆ ದಾರಿ ತೋರಿಸ್ಬೋದು. ನೋಡಿ, ಹಾವಿನ ಪ್ರದೇಶದಲ್ಲಿ ನಾವುಗಳು ಓಡಾಡಿಕೊಂಡು ಈ ಬಿಸಿಲಲ್ಲಿ ವಿಶೇಷವಾಗಿರ್ತಕ್ಕಂಥ ನಾಗಸರ್ಪ ಕ್ಷೇತ್ರದಲ್ಲಿ ಓಡಾಡ್ಕೊಂಡು ಬರಬೇಕು ಅಂದರೆ ಸುಮ್ಮನೆನಾ?
ನೀವುಗಳು ಸ್ವತಃ ಬಂದು ಅನುಭವಿಸಿದ್ರೇ ಆ ಒಂದು ಜೀವನದ ಆನಂದ ನಿಮಗೆ ಸಿಗೋದು. ಸರ್ಪಕ್ಷೇತ್ರ ಯಾವತ್ತೂ ಹಾವು ನಿಮ್ಮನ್ನು ಕಾಯತ್ತೆ, ತಲಕಾಯತ್ತೆ ಅಂತ ಹೇಳುತ್ತೆ. ಪ್ರತಿಯೊಬ್ಬರಿಗೂ ಆರೋಗ್ಯ, ಐಶ್ವರ್ಯವನ್ನು, ಯಶಸ್ಸು, ಕೀರ್ತಿಯನ್ನು ಕೊಡೋದು ಸರ್ಪರಾಜನೇ. ಅದಕ್ಕೆ ಕ್ಷೇತ್ರಕ್ಕೆ ಬಂದು ಆ ಫಲಾಮೃತವನ್ನು ಪರಮೇಶ್ವರನ ಪಾದಕ್ಕೆ ನಾವು ಸೇರಿಸಬೇಕಾದ್ರೆ ನೀವೆಲ್ಲ ಏನು ಮಾಡಬೇಕು? ಜೀವದ ಆಧಾರವನ್ನು ಪಡಿಬೇಕು. ನಾವೆಲ್ಲ ಈಗ ಪ್ರಾರಂಭಪೂರ್ವಕವಾಗಿ ಪಂಚಪಾಂಡವ ದರ್ಶನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಆ ಪಾಂಡವರು ಪ್ರತಿಷ್ಠಾಪನೆ ಮಾಡೋ ಶಿವಲಿಂಗ ದರ್ಶನವನ್ನು ಮಾಡೋಣ. ಹೋಗೋಣವಾ? ಸಿದ್ಧರಾಗಿದ್ದೀರಾ? ಬನ್ನಿ ಹೋಗೋಣ.